ಹಾಯ್, ದಿಸ್ ಈಸ್ ಪುರುಷೋತ್ತಮ್ ಫ್ರಮ್ ಲರ್ನಿಂಗ್ ಅಕಾಡೆಮಿ. ಸೊ ಮಕ್ಕಳ, ಈ ಒಂದು ಹೊಸ ವಿಡಿಯೋ ಮಾಡುವ ಉದ್ದೇಶನಪ್ಪ ಏನಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನಿಮಗೆ ರಿಸಲ್ಟ್ ಬಂದಿದೆ. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ದೋಸ್ ಹು ಗಾಟ್ ರಿಸಲ್ಟ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ದೇ ಯು ಪಾಸ್ಡ್ ಆರ್ ಫೇಲ್ ದಿ ಸೆಕೆಂಡ್ರಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ನಿಮಗೆ ಸೆಕೆಂಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಇನ್ನು ಮತ್ತು ಥರ್ಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಬಟ್ ಅದಲ್ಲದೆ ನಮ್ಮ ಶಿಕ್ಷಣ ಸಚಿವರು ನಿಮಗೆ ಒಂದು ಹೊಸ ಗುಡ್ ನ್ಯೂಸ್ ಬೇರೆ ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಸೊ ನೀವು ಯಾವುದೇ ರೀತಿ ಫೀಸ್ನ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾವುದಕ್ಕೆ? ಸೊ ಸೆಕೆಂಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ ಮತ್ತು ಥರ್ಡ್ ಟರ್ಮ್ ಬೋರ್ಡ್ ಎಕ್ಸಾಮಿನೇಷನ್ಗೆ. ಸೊ ಅದಲ್ಲದೆ ಮಕ್ಕಳು, ಇವತ್ತು ಯಾರ್ಯಾರು ರಿಸಲ್ಟ್ ಆಗಿದೆ, ಸೊ ನಿಮ್ಮ ಮೈಂಡಲ್ಲಿ ಓಡ್ತಿರೋ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಏನು, ಸೊ ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಸೊ ಯಾವ ಕಾಲೇಜ್ ಜಾಯ್ನ್ ಆಗಲಿ ಅಂತ. ಸೊ ಅದೊಂದು ಇಂಪಾರ್ಟೆಂಟ್ ಒನ್ ಆಫ್ ದಿ ಪಾಯಿಂಟ್. ಸೊ ಆ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು, ಸೊ ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇರಬೇಕು, ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಯಾವ ಥರ ಇರಬೇಕು, ಸೊ ಅದಲ್ಲದೆ ನಿಮಗೆ ಸೊ ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಸ್ ಯಾವ ಥರ ಇರುತ್ತೆ, ಅರ್ಥ ಆಯ್ತಾ? ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾರೆ, ಚಾನಲಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ನಿಮಗೆ ಇನ್ಫಾರ್ಮೇಷನ್ನ ಆನ್ ಟೈಮ್ ಪಡೆದುಕೊಳ್ಳಿ. ಸೊ ಬನ್ನಿ ಮಕ್ಕಳ, ವಿತೌಟ್ ಗೆಟಿಂಗ್ ಲೇಟ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮಕ್ಕಳ, ನೋಡಿ, ಈ ವಿಡಿಯೋ ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್, ಈವನ್ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಪೇರೆಂಟ್ಸ್ ಆಲ್ಸೋ. ಸೊ ನಿಮ್ಗೆ ಇಷ್ಟೊಂದು ಗೊಂದಲಗಳಿರುತ್ತೆ ಯಾವ ಕಾಲೇಜ್ ಸೆಲೆಕ್ಟ್ ಮಾಡೋದು ಅಂತ. ಅದಲ್ಲದೆ ನಿಮ್ಗೆ ಏನು ಮಾಡ್ತಾರೆ, ಸೊ ಹೊಸ್ದಾಗಿ ಕಾಲೇಜ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ, ನೀವು ಕೂಡ ಹೊಸದಾಗಿ ಟಿ ವಿಲಿ ಡಿಫ್ರೆಂಟ್ ಹ್ಯಾಡ್ಗಳಲ್ಲಿ, ನ್ಯೂಸ್ ಪೇಪರಲ್ಲಿ ಡಿಫ್ರೆಂಟ್ ಹ್ಯಾಡ್ಸ್ಗಳು ನೋಡ್ತಾ ಇರ್ತೀರಾ. ಸೊ ಅಡ್ವರ್ಟೈಸ್ಮೆಂಟ್ ಮೇಜರ್ಲಿ. ಸೊ ಅರ್ಥ ಆಯ್ತಾ? ಸೊ ದೆನ್ ಹೌ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಬೆಸ್ಟ್ ಕಾಲೇಜ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಸಮ್ ಆಪ್ಷನ್ಸ್, ಸಜೆಷನ್ಸ್ ಅಂತ ಅನ್ಕೋಬೋದು. ಅರ್ಥ ಆಯ್ತಾ? ಸೊ ನಾನು ಆಪ್ಷನ್ಸ್ಗಳು ಕೊಡ್ತಾ ಹೋಗ್ತೀನಿ. ಸೊ ನೀವು ಡಿಸೈಡ್ ಮಾಡಿ ಯಾವುದು ಮೆರಿಟ್ಸು, ಯಾವುದು ಡಿಮೆರಿಟ್ಸು, ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಸೊ ನಾವು ಇಷ್ಟೇ ಆಪ್ಷನ್ಸ್ಗಳು ಕೊಡ್ಬೋದು, ಲೈಕ್ ಸೊ ಯು ಯೂಸ್ ಟು ಸಿ ಸೋ ಮೆನಿ ಅದರ್ ಯೂಟ್ಯೂಬ್ ಚಾನಲ್ಸ್. ಬಟ್ ನೀವು ತೊಗೊಳ್ಳಿ, ಆಪ್ಷನ್ಸ್ ತೊಗೊಳ್ಳಿ, ಒಪಿನಿಯನ್ಸ್ ತೊಗೊಳ್ಳಿ, ಬಟ್ ಸೊ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ ಕೊನೆಗೆ ಯಾವ ಕಾಲೇಜ್ ಬೆಸ್ಟ್ ಇರುತ್ತೆ ಅಂತ. ಅರ್ಥ ಆಯ್ತಾ? ಸೊ ಬಿಫೋರ್ ಗೋಯಿಂಗ್ ಟು ಸೆಲೆಕ್ಟ್ ದ ಕಾಲೇಜ್, ಸೊ ಬಟ್ ನಾನು ಏನೇನು ಇವಾಗ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಅದರಲ್ಲಿ ಎಲ್ಲ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ಕಾಲೇಜಲ್ಲಿ ಇದೆಯಾ ಈ ಥರ ಪರ್ಟಿಕ್ಯುಲರ್ ಆಗಿ ಸೊ ಯಾವ್ಯಾವ ಪಾಯಿಂಟ್ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸೊ ಜಸ್ಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಸೊ ಫಸ್ಟ್, ಸೊ ನಿಮ್ಗೆಲ್ಲರೂ ಮಕ್ಕಳ ಇವಾಗ ಏನು ಮಾಡ್ತಿದ್ರೆ, ಸೊ ರಿಸಲ್ಟ್ ಆದಮೇಲೆ, ರಿಸಲ್ಟ್ ಹಿಂದಿನ ದಿವಸ ಏನು ಮಾಡಿಬಿಟ್ಟಿರ್ತಾರೆ ಕಾಲೇಜರು. ಸೊ ಎಲ್ಲ ಫ್ಲೆಕ್ಸು, ಸೈನ್ ಬೋರ್ಡ್ಸ್ಗಳೆಲ್ಲ ಫುಲ್ ರೆಡಿ ಇಟ್ಟಿರ್ತಾರೆ. ಸೊ ನೀವು ಕಾಲೇಜ್ ಜಾಯ್ನ್ ಆದಕ್ಕೆ ಸೊ 100% ರಿಸಲ್ಟ್, ಸೊ ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ಅರ್ಥ ಆಯ್ತಾ? ಸೊ ಈ ಒಂದು ಸ್ಕ್ಯಾಮ್ಗೆ ಬಿದ್ದೋಗ್ಬಿಡಿ. ಅರ್ಥ ಆಯ್ತಾ? ಸೊ ಅವೆಲ್ಲ ಕಂಪ್ಲೀಟ್ಲಿ ಸ್ಕ್ಯಾಮ್. ಅದು ಹೆಂಗೆ ಗೊತ್ತಾಗ್ಬಿಡುತ್ತೆ 100% ರಿಸಲ್ಟ್ ಬರುತ್ತೆ ಮತ್ತು ಮೊದಲೇ ಅವರಿಗೆ. ಅರ್ಥ ಆಯ್ತಾ? ಸೊ ಡೋಂಟ್ ಬಿಲೀವ್ ಆನ್ ದಟ್. ಸೊ ಫಸ್ಟ್ ಆಫ್ ಆಲ್ ಈ ಸ್ಕ್ಯಾಮಿಂದ ಹೋಗೋದು ಕಡಿಮೆ ಮಾಡಿ. ಅರ್ಥ ಆಯ್ತಾ? ಪೇರೆಂಟ್ಸ್ಗಳು ಅಷ್ಟೇ. ಸೊ ನೀವು ಯಾವ್ದು ಕಾಲೇಜುಗಳು ನಿಮ್ಗೆ ಅಡ್ವರ್ಟೈಸ್ಗಳು ಜಾಸ್ತಿ ಬರುತ್ತೋ, ಅರ್ಥ ಆಯ್ತಾ, ಅದ್ರ ಕಾಲೇಜುಗಳು ಹಿಂದೆನೇ ಇರ್ತೀರಾ ನೀವು. ಸೊ ದಟ್ ಈಸ್ ಒನ್ ಆಫ್ ದ ವರ್ಸ್ಟ್ ಥಿಂಗ್. ಸೊ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟು ಕಾಲೇಜಲ್ಲಿ ಹೌ ಯು ಗೋಯಿಂಗ್ ಟು ಚೂಸ್ ಎ ಕಾಲೇಜ್. ಸೊ ಕಾಲೇಜ್ಗಳು ಯಾವ ಥರ ಇರಬೇಕು ಫಸ್ಟು. ಸೊ ಕ್ವಾಂಟಿಟೇಟಿವ್ ಸ್ಟಡೀಸ್ ಯಾವ ಥರ ಇದೆ, ಅಲ್ಲಿ ಔಟ್ಪುಟ್ ಯಾವ ಥರ, ಮೇಜರ್ಲಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಔಟ್ಪುಟ್. ಸೊ ನಿಮಗೆ ದಿ ಬೆಸ್ಟ್ ಯಾವ ಥರ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯು ಶುಡ್ ಗೆಟ್ ಎ ಫೀಡ್ಬ್ಯಾಕ್ ಫ್ರಮ್ ದಿ ಸೀನಿಯರ್ಸ್. ಸೊ ನೀವು ವಿದ್ಯಾರ್ಥಿಗಳ, ನೀವು ಯಾರಾದರೂ ನಿಮ್ಮ ಸೀನಿಯರ್ಸ್ ಫ್ರೆಂಡ್ಸ್ಗಳಿದ್ರೆ ಅವ್ರನ್ನ ವಿಚಾರಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳು ಕೂಡ ಅಷ್ಟೇ. ಆದರೆ ಯಾರಾದರೂ ಆ ಕಾಲೇಜಲ್ಲಿ ಔಟ್ಪುಟ್ ಆಗಿರ್ತಾರಲ್ಲ, ಸೊ ಪ್ರೀವಿಯಸ್ ಇಯರು ಅಥವಾ ಅದ್ರ ಬ್ಯಾಕ್ ಇಯರು, ಸೊ 3 to 4 years ಯಾವುದು ಆ ಕಾಲೇಜಿಂದ ಔಟ್ಪುಟ್ ಆಗಿರ್ತಾರೆ ಸ್ಟೂಡೆಂಟ್ಸ್ಗಳು, ಸೀನಿಯರ್ಸು, ನೀವು ಅವ್ರನ್ನ ಸೆಲೆಕ್ಟ್ ಮಾಡಬೇಕು, ಅವ್ರನ್ನ ನೀವು ಎಂಕ್ವೈರಿ ಮಾಡಬೇಕಾಗಿರುತ್ತೆ. ಸೊ ಯಾವ ಥರ ಎಂಕ್ವೈರಿ ಮಾಡಬೇಕಾಗಿರುತ್ತೆ, ಸೊ ಈ ಕಾಲೇಜಲ್ಲಿ ಒಟ್ಟು ಟೀಚಿಂಗ್ ಯಾವ ಥರ ಇದೆ, ಪ್ರಾಕ್ಟಿಕಲ್ಸ್ ಯಾವ ಥರ ಇದೆ, ಅರ್ಥ ಆಯ್ತಾ? ಅದಲ್ಲದೆ ನಿಮಗೆ ಸ್ಟಡೀಸಲ್ಲಿ ನೀವು ಯಾವ ಥರ ಇಂಪಾರ್ಟೆನ್ಸ್ಗಳು ಕೊಡ್ತಾರೆ, ಸೊ ಇಂಟರ್ ಕಾಲೇಜರ ಕಾಂಪಿಟೇಷನ್ಸ್ಗಳು ಏನಾದರೂ ಇರುತ್ತಾ, ಅದಲ್ಲದೆ ಕ್ಯಾಂಪಸ್ಗೆ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಸೊ ಜಾಸ್ತಿ ಒಳ್ಳೊಳ್ಳೆ ಕಾಲೇಜುಗಳು ಒಟ್ಟು ಕಂಪ್ನಿಗಳು ಕಾಲೇಜ್ ಕ್ಯಾಂಪಸ್ಗಳಿಗೆ ಬರುತ್ತಾ. ಸೊ ಬೇಸ್ಡ್ ಆನ್ ದಿಸ್ ಏನು ಮಾಡಬೇಕಾಗುತ್ತೆ, ನೀವು ಸಿಕ್ಕಾಪಟ್ಟೆ ಡೀಪಾಗಿ ಎಂಕ್ವೈರಿ ಮಾಡಬೇಕಾಗಿರುತ್ತೆ. ಆ ಫೀಡ್ಬ್ಯಾಕು, ಆ ಸೀನಿಯರ್ ಸ್ಟೂಡೆಂಟ್ಸ್ ಕೊಡುವಂಥ ಫೀಡ್ಬ್ಯಾಕು ಮುಂದೆ ನೀವು ಯಾವುದೇ ಥರ ಫೀಡ್ಬ್ಯಾಕು ನಿಲ್ಲಾಗಿರುತ್ತೆ. ಅರ್ಥ ಆಯ್ತಾ? ಸೊ ನೀವು ಸ್ಕ್ಯಾಮ್ಗಳಿಂದ ಹೋಗ್ಬಿಡಿ. ಸೊ ಲಿಮಿಟೆಡ್ ಸೀಟ್ಸ್ ಅವೈಲೇಬಲ್, ಅದನ್ನು ಪರ್ಟಿಕ್ಯುಲರ್ಲಿ ಇವಾಗಂತೂ ರಿಸಲ್ಟ್ ಬಂದಿದ್ದ ತಕ್ಷಣದಿಂದ ಏನು ಮಾಡ್ತಾರೆ, ಸೊ ಅದು ಸ್ಟಾರ್ಟ್ ಟು ಗಿವ್ ಟಾರ್ಚರ್ ಫಾರ್ ದಿ ಪೇರೆಂಟ್ಸ್. ಏನು ಮಾಡ್ತಾರೆ, ಅಡ್ಮಿಷನ್ಸ್ ಆಗಿಬಿಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಸಮ್ ಆಫ್ ದಿ ಸ್ಟೂಡೆಂಟ್ಸ್ ಅವರು ಪೇರೆಂಟ್ಸ್ಗಳು ಗೊತ್ತಿಲ್ಲದೇ ಆ ಸ್ಟೂಡೆಂಟ್ಸ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಕೊಟ್ಬಿಡ್ತಾರೆ. ಅದಾದಮೇಲೆ ಸೊ ಡಿಡಿಂಟ್ ಎಂಕ್ವೈರಿ ಫಾರ್ ಅದರ್ ಕಾಲೇಜಸ್. ಸೊ ಇವರು ಒರಿಜಿನಲ್ ಸರ್ಟಿಫಿಕೇಟ್ಸ್ ಬ್ಯಾಕ್ ಕೊಡಲ್ಲ, ಪಾಪ ಪೇರೆಂಟ್ಸ್ಗಳಿಗೆ ಆಟ ಆಡಿಸ್ತಾರೆ. ಸೊ ಆ ಥರ ಎಲ್ಲೂ ನೀವು ತಂದೆ ತಾಯಿಗಳು ಸಿಗಾಕೊಳ್ಳೋಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ ಕಾಲೇಜ್ಗಳು ಕೊಡೋಕೆ ಹೋಗ್ಬೇಡಿ. ಸೊ ಯಾವೇ ರೈಟ್ಸ್ ಟು ಎಂಕ್ವೈರಿ ಅಬೌಟ್ ಆಲ್ ದಿ ಕಾಲೇಜಸ್. ಅರ್ಥ ಆಯ್ತಾ? ಸೊ ನೀವು ನಿಮ್ಮ ಮಕ್ಕಳು ಭವಿಷ್ಯ ನಿರ್ಧಾರ ತಗೊಳ್ಳೋ ನಿಮ್ಮ ಕೆಪಾಸಿಟಿ ಇದೆ ಅಂತ ಹೇಳಿದ್ಮೇಲೆ, ಸೊ ನೀವು ಎಂಕ್ವೈರಿ ಮಾಡಿ, 4 ಇಲ್ಲ 10 ಕಾಲೇಜಸ್ಗಳು ಎಂಕ್ವೈರಿ ಮಾಡಿ, ಸೀನಿಯರ್ ಸ್ಟೂಡೆಂಟ್ಸ್ಗಳು ಕೇಳಿ, ಸೊ ವೆಬ್ಸೈಟ್ಗಳು ಸರ್ಚ್ ಮಾಡಿ ಯಾವ್ದು ಕಾಲೇಜು ಬೆಸ್ಟು,
ಆ ವೆಬ್ಸೈಟ್ಗಳದ್ದು ಆ ಕಾಲೇಜ್ಗಳದ್ದು ಕೊಟ್ಟಿರ್ತಾರೆ, ಅದು ಸರಿಯೇ ಇರುತ್ತೆ. ಬಟ್ ಸರಿ ಇದ್ರೂ ಬಟ್ ಒಳಗಡೆ ಏನು ಯಾವ ಥರ ನಡೀತಿ ಅಂತ ನಿಮ್ಗೆ ಗೊತ್ತಾಗಬೇಕಂತ ಹೇಳಿದ್ರೆ ಸೀನಿಯರ್ ಮುಖಾಂತರ ಗೊತ್ತಾಗೋದು. ಸೊ ಆ ಕಾಲೇಜುಗಳಿಂದ ಬಂದಿರೋ ಸ್ಟೂಡೆಂಟ್ಸ್ಗಳು ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಅಥವಾ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಚೆಕ್ ಮಾಡಿ, ಅರ್ಥ ಆಯ್ತಾ. ಸೊ ಅದರಷ್ಟು ನಿಮ್ಗೆ ಇನ್ಫಾರ್ಮೇಷನ್ ಯಾವುದೂ ಕೊಡೋಕ್ಕಾಗಲ್ಲ. ಸೊ ಅದಲ್ಲದೆ ಏನು ಮಾಡಿ, ಯಾವುದೇ ಅಡ್ವಾನ್ಸ್ ಕೊಡೋದು, ಸೊ ಸೀಟ್ ಬುಕ್ ಮಾಡ್ಕೊಳ್ಳೋದು ಅದನ್ನು ಮಾಡೋಕ್ಕೋಗ್ಬಿಡಿ. ಸ್ಟಿಲ್ ಯು ಹ್ಯಾವ್ ಎ ಟೈಮ್. ಸೊ ಸಿ ಟಿವರೆಗೂ ವೆಯ್ಟ್ ಮಾಡಿ, ಅರ್ಥ ಆಯ್ತಾ. ಸಿ ಟಿ ವೆಯ್ಟ್ ಮಾಡಾದಮೇಲೆ ಸೊ ನೆಕ್ಸ್ಟ್ ನೀವು 4-5 ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ಅದರಲ್ಲಿ ದಿ ಬೆಸ್ಟ್ ಅನ್ನೋದು ನೆಕ್ಸ್ಟ್ ನೀವು ತಂದೆ ತಾಯಿಗಳು ಮತ್ತು ಸ್ಟೂಡೆಂಟ್ಸ್ಗಳು ಕೂತ್ಕೊಂಡು ಸೊ ಯಾವ ಕಾಲೇಜ್ ಬೆಸ್ಟ್ ಅಂತ ಸೊ ಒಂದು ಪ್ರೀ ಪ್ಲ್ಯಾನ್ ಮಾಡಿ ನೆಕ್ಸ್ಟು ಯಾವ ಟು ಜಾಯ್ನ್. ಡೋಂಟ್ ಬಿ ಹರಿ, ಅದಾಯ್ತು ಮಕ್ಕಳ. ನೀವು ಅಷ್ಟೇ ಸ್ಟೂಡೆಂಟ್ಸ್ಗಳು ಯು ಹ್ಯಾವ್ ಟು ಬಿ ಲಿಟಲ್ ಬಿಟ್ ರೆಸ್ಪಾನ್ಸಿಬಲ್. ಸ್ವಲ್ಪ ಮಕ್ಕಳು ನಾನು ನೋಡ್ತಾ ಇದ್ದೀನಿ 18 ಆದಟ್ಟಿಗೆ ನೀವು ರಿಸಲ್ಟ್ ಮೋರ್ ಎವರ್ ರಿಸಲ್ಟ್ ಯು ಆರ್ ಗೋಯಿಂಗ್ ಟು ಬಿ ವರಿ ಅಬೌಟ್ ಯುವರ್ ಡ್ರೈವಿಂಗ್ ಲೈಸೆನ್ಸ್. ಸೊ ಗಾಡಿ ತಗೋಬೇಕು, 2 ವೀಲರ್ ತಗೋಬೇಕು, ವೀಲಿಂಗ್ ಮಾಡಬೇಕು, ಅದೆಲ್ಲ ಬಿಟ್ಬಿಡಿ. ಸೊ ಅಟ್ಲೀಸ್ಟ್ ಲಾಸ್ಟ್ ಇವಾಗ KCT ಎಕ್ಸಾಮ್ ಆದ ತಕ್ಷಣ ಒಂದು 10 to 15 days ಕಾಲೇಜ್ಗಳನ್ನ ಎಂಕ್ವೈರಿ ಮಾಡಿ ನೀಟಾಗಿ, ಅರ್ಥ ಆಯ್ತಾ. ಸೊ ನಿಮ್ಮ ಸೀನಿಯರ್ಗಳನ್ನ ವಿಚಾರಿಸಿ. ಸೊ ಇದ್ರ ಮೇಲೆಲ್ಲ ನೀವು ಒಳ್ಳೆಯ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. ಯಾವುದೇ ಥರ ನೀವು ಸ್ಕ್ಯಾಮ್ಗಳ ಹಿಂದೆ ಹೋಗೋಕೆ ಹೋಗ್ಬೇಡಿ, ಅರ್ಥ ಆಯ್ತಾ. ಸೊ ಬಿಕಾಸ್ ನೀವು ಅಷ್ಟು ಫೀಸ್ಗಳನ್ನ ಪೇ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಅದಲ್ಲದೆ ಇನ್ನೂ ಒನ್ ಮೋರ್ ಥಿಂಗ್ ಐ ವಾಂಟ್ಸ್ ಟು ಮೇಕ್ ಎ ನೋಟ್ ಹಿಯರ್ ಈಸ್ ಪರ್ಟಿಕ್ಯುಲರ್ಲಿ ಯು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದಿ ಸ್ಕಿಲ್ಸ್ಗಳಿರೋ ಕಾಲೇಜ್ಗಳನ್ನ ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ ನವ್ವೆ ಡೇಸ್ ಈಸ್ ಗೆಟಿಂಗ್ A+ ಎಬೋ 95+ ಈಸ್ ನಾಟ್ ಎ ಬಿಗ್ ಡೀಲ್, ಅರ್ಥ ಆಯ್ತಾ. ಸೊ ನೀವು ಯಾವ ಥರ ಕಾಲೇಜ್ಗಳು ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ, ಆ ಕಾಲೇಜ್ ಔಟ್ಪುಟ್ ತೊಗೊಂಡು ನೀವು ಹೊರಗಡೆ ಬಂದರೆ ಸೊ ನೀವೆಲ್ಲ ಸ್ಕಿಲ್ಸ್ಗಳು ಗೊತ್ತಿರೋ, ಸೊ ನಿಮ್ಮ ಕಂಪ್ನಿಗಳು ಏನೇನು ಬಯಸುತ್ತೋ ಅಲಾಂಗ್ ವಿತ್ ಯುವರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಸೊ ಎಲ್ಲ ಥರ ನೀವು ಕಲ್ತ್ಕೊಂಡು ಹೊರಗಡೆ ಬಂದಿರಬೇಕು. ಸೊ ನಿಮ್ಮ ಕಮ್ಯುನಿಕೇಷನ್ಸ್ ಆದರೂ ಆಗಿರ್ಬೋದು, ಸೊ ನಿಮಗೆ ಕಾಂಪಿಟೇಟಿವ್ ಸ್ಪಿರಿಟ್ ಆಗಿರ್ಬೋದು, ಆ್ಯಂಡ್ ಕಂಪ್ನಿಗಳು ಯಾವ ಥರ ಕ್ವಶನ್ಸ್ಗಳು ಕೇಳ್ತಾರೆ, ಯಾವ ಸ್ಕಿಲ್ ಪರ್ಟಿಕ್ಯುಲರ್ಲಿ ನವೆ ಡೇಸ್ ನಾವು ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್, ಸೊ ನೀವು ದೇ ವಿಲ್ ಪರ್ಟಿಕ್ಯುಲರ್ಲಿ ಪ್ರಿಫರ್ ಫಾರ್ ಒಂದು ಪರ್ಟಿಕ್ಯುಲರ್ ಕೋರ್ಸಸ್ಗಳು ನಿಮ್ಮ ಸ್ಕಿಲ್ಸ್ಗಳ ಮೇಲೆ ಜಾಬ್ ಆಗೋದು, ನಿಮ್ಮ ಮಾರ್ಕ್ಸ್ಗಳ ಮೇಲೆಲ್ಲ, ಅರ್ಥ ಆಯ್ತಾ. ದಟ್ಸ್ ದ ವೈ. ಸೊ ಪರ್ಟಿಕ್ಯುಲರ್ಲಿ 12th ಸ್ಟ್ಯಾಂಡರ್ಡಿಂದ ನೀವು ನೆಕ್ಸ್ಟ್ ಹೋಗ್ತಿದ್ದೀರ ಅಂದರೆ ಯು ಶುಡ್ ಬಿ ಮೆಚೂರ್ಲಿ ಥಿಂಕ್, ಅನ್ನೆಸೆಸರಿ ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ಸೊ ನಿಮ್ದು ಏನೇ ಭವಿಷ್ಯ ಆಗಿರ್ಬೋದು, ಅರ್ಥ ಆಯ್ತಾ. ಈಗ ನೆಕ್ಸ್ಟ್ ಲಾಸ್ಟ್ ಇಂಜಿನಿಯರಿಂಗ್ 4 year ಅಥವಾ 5 years ಏನು ಓದೋಕೆ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಲಾಸ್ಟ್ ಮೂಮೆಂಟಲ್ಲಿ, ಸೊ ಇಂಜಿನಿಯರಿಂಗ್ 4 to 5 years ಇರುತ್ತೆ, 4th year ಸೊ ನಾನು ಎಕ್ಸ್ಟ್ರಾ ಒಂದು ಕೋರ್ಸ್ ತಗೋಬೇಕು, ಅದಕ್ಕೆ ಫೀಸ್ ಪೇ ಮಾಡಬೇಕು, ಅದರಿಂದ ಹೌ ಟು ಅಟೆಂಡ್ ಕಾಲೇಜ್ ಇಂಟರ್ವ್ಯೂ, ಹೌ ಟು ಜಾಯ್ನ್ ಫಾರ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಅದರ್ ಕಮ್ಯುನಿಕೇಷನ್ಸ್ ಸ್ಕಿಲ್ಸ್ಗಳು ಜಾಯ್ನ್ ಆಗಬೇಕು. ಲಾಸ್ಟ್ ಮೂಮೆಂಟಲ್ಲಿ ನೀವು ಕಾನ್ಷಿಯಸ್ ಆದರೆ ವಾಟ್ ಇಸ್ ದ ಯೂಸ್, ಅರ್ಥ ಆಯ್ತಾ. ಸೊ ಮೆಚೂರ್ಲಿ ಹ್ಯಾವ್ ಟು ಥಿಂಕ್. ಸೊ ನೀವೇ ಡಿಸೈಡ್ ಮಾಡ್ಕೋಬೇಕು, ಅರ್ಥ ಆಯ್ತಾ. ನೀವೇನೇ ಯೂಟ್ಯೂಬ್ಗಳು ನೋಡಿ, ನೀವೇನೇ ಆಪ್ಷನ್ಸ್ಗಳು ತೊಗೊಳ್ಳಿ, ಅರ್ಥ ಆಯ್ತಾ. ಸೊ ನೀವೇ ಮಾಡೆಲ್ಸ್ಗಳು, ಸೊ ನಿಮ್ಗೆ ನೀವೇ ಲೈಫ್ಗೆ ರೆಸ್ಪಾನ್ಸಿಬಲ್, ಅರ್ಥ ಆಯ್ತಾ. ಸೊ ವರ್ಕ್ ಹಾರ್ಡ್ ಈ 4 to 5 years ನೀಟಾಗಿ ಸೊ ಬಿಗಿನಿಂಗ್ ಆಫ್ ದಿ ಕಾಲೇಜೇ, ಸೊ ಯಾವುದೋ ಒಂದು 2nd year ಆದಟ್ಟಿಗೆ ಏನು ಮಾಡಬೇಕು, ಯಾವ ಟು ಚೂಸ್ ಒಂದು ಬೆಸ್ಟ್ ಯಾವುದೋ ಒಂದು ಕೋರ್ಸ್ಗಳು ಸೆಲೆಕ್ಟ್ ಮಾಡ್ಕೋಬೋದು. ಅಕಸ್ಮಾತ್ ನೀವು ಯಾವ್ದಾದ್ರು ಫಾರಿನ್ ಹೋಗಬೇಕು ನೆಕ್ಸ್ಟ್ ಅಂತ ಹೇಳಿದ್ರೆ, ಸೊ ಅದಕ್ಕೆ ರಿಲೇಟೆಡ್ ಟು ಫ್ರೆಂಚ್ ಲ್ಯಾಂಗ್ವೇಜ್ಗಳು ಅಥವಾ ಏನೋ ಒಂದು ಎಕ್ಸಾಮ್ಸ್ಗಳು ಪಾಸ್ ಮಾಡ್ಕೊಳ್ಳೋದು, ಅರ್ಥ ಆಯ್ತಾ. ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಕೊಡಬೇಕೇ ಹೊರತು, ಸೊ ನಂಗೆ 18 ಆಗಿದೆ, ನನಗೆ ಏನು ಡ್ರೈವಿಂಗ್ ಲೈಸೆನ್ಸ್ ಬೇಕು, ಅದೆಲ್ಲ ಬಿಟ್ಬಿಡಿ, ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ಈ ಮೇಜರ್ ವೀಡಿಯೋ ಮಾಡಿದ್ದೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಈ ಸ್ಕ್ಯಾಮ್ಗಳಿಂದ ಹೋಗೋದು ಬಿಟ್ಬಿಡಿ, ಅರ್ಥ ಆಯ್ತಾ, ಅಡ್ವರ್ಟೈಸ್ಮೆಂಟ್ಗಳಿಂದ. ಸೊ ಡೂ ಯುವರ್ ಓನ್ ಸ್ಟಡೀಸ್, ಅರ್ಥ ಆಯ್ತಾ. ನಿಮ್ಮ ಸೀನಿಯರ್ಸ್ಗಳನ್ನ ಒಳ್ಳೆ ಫೀಡ್ಬ್ಯಾಕ್ ತೊಗೊಳ್ಳಿ. ನೀವು ಹೋಗಿ ಕಾಲೇಜ್ ಹತ್ರ ಹೋಗಿ, ಅಲ್ಲಿ ಸ್ವಲ್ಪ ಜನ ಮಕ್ಕಳುಗಳೆಲ್ಲ ಕ್ಯಾಂಪಸಲ್ಲಿ ಕೂತಿರ್ತಾರೆ, ಸೊ ವಿಲ್ ಗೆಟ್ ಫೀಡ್ಬ್ಯಾಕ್ ಫ್ರಮ್ ದೆಮ್ ಆಲ್ಸೋ, ಆಯಿತಾ. ನೀವು ಕಾಲೇಜ್ಗಳು ನೋಡಿ, ಕ್ಯಾಂಪಸ್ ನೋಡಿ, ಸೊ ಕ್ಲಾಸ್ ರೂಮ್ಗೂ ಯು ಕ್ಯಾನ್ ವಿಸಿಟ್, ಅಲ್ಲಿ ಯಾವ ಥರ ಇದೆ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟು, ಅದೆಲ್ಲ ನೋಡಿ ನಿಮಗೂ ಇಷ್ಟ ಆಗುತ್ತೆ, ಅರ್ಥ ಆಯ್ತಾ. ಸೊ ಹೇಳಿದ್ನಲ್ಲ, ಸೊ ಬೇಸ್ಡ್ ಆನ್ ದೀಸ್ ಪಾಯಿಂಟ್ ಕನ್ಸಿಡರೇಷನ್ ಯು ಸೆಲೆಕ್ಟ್ ದಿ ಗುಡ್ ಕಾಲೇಜ್. ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್